ಕೋಟ್ಯಾಧಿಪತಿಗೆ ಹೋಗಿ ಬಂದಿದ್ರು. ಕೋಟ್ಯಾಧಿಪತಿಲಿ ಎಷ್ಟು ಹಣ ಕಳಿಸಿದ್ರು ಏನೋ ಗೊತ್ತಿಲ್ಲ, ಅವ್ರು ಡಿ ಪಿ ನೋಡಿದ್ರೆ ಗೊತ್ತಾಗುತ್ತೆ. ಕೋಟಿ ಗಳಿಸಿದ್ರಾ ಅಥವಾ ಯೂಟ್ಯೂಬ್ ಬಂದ್ಮೇಲೆ ಕೋಟಿ ಗಳಿಸ್ತಾ ಇದ್ದಾರಾ ಎಲ್ಲವನ್ನು ಕೂಡ ಹೇಳ್ತೀನಿ. ಏನಿದು ಕೋಟಿನ ದಾಟ್ಕೊಂಡು ಬರ್ತಾ ಇದ್ದೀರಲ್ಲ, ಕೋಟಿನ ಭೇದಿಸ್ಕೊಂಡು ಬರ್ತಾ ಇದ್ದೀರಲ್ಲ, ಅಂದ್ರೆ ಡಿಫ್ರೆಂಟ್ ಆಗಿದೆಯಲ್ಲ. ಮಕ್ಳು ಇರ್ತಾರಲ್ಲ ಅವರು ಹಂಗೆ ಹೋಗ್ಬಿಡ್ತಾರೆ ಓಪನ್ ಇದ್ರೆ, ಅದಕ್ಕೋಸ್ಕರ ಈ ತರ ಒಂಥರ ಕೋಟೆ ಬಾಗಿಲು ಮಾಡಿರೋದು. ಬಟ್ ಇವಾಗ ಅದು ಪ್ರಯೋಜನ ಇಲ್ಲ, ಅದನ್ನು ಆರೆ ಹೋಗ್ತಾ ಇದ್ದಾರೆ ಇವಾಗ. ಸ್ವಂತ ಮನೇನಾ ಅಥವಾ ಬಾಡಿಗೆ ಮನೇನಾ, ಹೇಗೆ ಏನು? ಸ್ವಂತ ಮನೆ ಎಲ್ಲ ಒಳಗಡೆ ಮಾತ್ರ. ಬನ್ನಿ ವೀಕ್ಷಕರೇ, ಬೆಂಗಳೂರು ಅಂದ್ರೆ ನಮ್ಮ ಮನೆ ಬರ ಇರುತ್ತೆ. ನೀವು ಮೋಸ್ಟ್ಲಿ ಬೆಂಗಳೂರವ್ರು ಏನಾಗಿರಲ್ಲ ಅನ್ಕೊಂತೀನಿ, ಬೇರೆಯವ್ರ ತಾನೆ ಏನೋ ಒಂದು ಕೆಲಸಕ್ಕೋಸ್ಕರ ಬಂದಿರ್ತೀರಾ. ಸೊ ನಾನು ಅಷ್ಟೇ, ನಮ್ಮ ತಂದೆ ತಿರ್ಕೊಂಡ್ಮೇಲೆ ಏನೋ ಒಂದು ಮಾಡ್ಬೇಕಲ್ವಾ, ಒಂದು ಲೈಫ್ ಮುಂದುವರ್ಸ್ಬೇಕಂತ ಹೇಳ್ಬಿಟ್ಟು 19 ವರ್ಷದ ಹುಡುಗ ಮಲೆನಾಡಿಂದ ರಾಜಧಾನಿಗೆ ಎಂಟ್ರಿ ಕೊಟ್ಟ ಕತೆ. ಮಿಸ್ಸಸ್ ಇಲ್ಲ ಮನೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು, ಈ ಚಿಕ್ಕದ ಸೈಟ್ ಇದೆ ಆಕ್ಚುಲಿ 20/40 ಇರ್ಬೋದು, ಕೆಳಗಡೆ ಮನೆ ಕಟ್ಕೊಂಡು ನಾವು ಇಲ್ಲಿದ್ವಿ ಮುಂಚೆ. ಒಂದು 5 years ಬ್ಯಾಕ್ ತಗೊಂಡಿರೋದು. ಅವಾಗ ಒಂದು ಅರೌಂಡ್ 15 lakh ಇರ್ಬೋದು. 15 lakh. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕುವರ ಮನೋಜ್. ಅವರು ಕಮರ್ಷಿಯಲ್ ಏನ್ರಿ 1 million ಆದವರೆಲ್ಲ ಮನೆ ಕಟ್ತಾರೆ ಅಂತ ಅವರು ಸ್ವಂತ ಮನೆ ಕಟ್ಬಿಟ್ಟವ್ರ ಹೆಂಗೆ? ಇರ್ಬಹುದು, ಗೊತ್ತಿಲ್ಲ. ಯಾಕೆ ಕಟ್ಬಾರ್ದು? ನಮ್ಮ ಡಿಜಿಟಲ್ ಮಾಧ್ಯಮ ನೋಡ್ಲಿ ಅಲ್ಲ. ನಮ್ಮ ಡಿಜಿಟಲ್ ಮಾಧ್ಯಮ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲಿ ಬೆಂಗಳೂರಲ್ಲಿ ಎಲ್ಲ ರೀತಿಯ ವಸ್ತುಗಳು, ಹೋಮ್ ಅಪ್ಲೈನ್ಸಿಂದ ಹಿಡಿದು ಹೊಸ ಲೇಔಟ್ ಆಯ್ತು, ಅಲ್ಲಿ ಮನೋಜ್ ಇರ್ತಾರೆ. ಯಾರಾದರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಮನೋಜ್ ಇರ್ತಾರೆ. ನಾನು ನಿಮ್ಮ ಕನ್ನಡ ಕುವರ, ಸಮಸ್ತ ಕನ್ನಡಿಗರು ನಮಸ್ಕಾರ ಅಂತೇಳಿ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಕನ್ನಡಿಗರಿಗೆ ಚಿರಪರಿಚಿತ. ಅವರ ಯೂಟ್ಯೂಬ್ ಚಾನಲ್ ಬಂದೆ ಕನ್ನಡ ಕುವರ ಅಂತ ಹೇಳಿ. ಅವ್ರದ್ದು ಬರೋಬ್ಬರಿ ಇವಾಗ 10,50,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. 1 million ದಾಟಿದೆ. ಅದ್ರ ಜೊತೆಗೆ ಅವರು ಕೂಡ ಕೋಟ್ಯಾಧಿಪತಿಗೆ ಹೋಗಿ ಬಂದಿದ್ರು. ಕೋಟ್ಯಾಧಿಪತಿಲಿ ಎಷ್ಟು ಹಣ ಕಳಿಸಿದ್ರು ಏನೋ ಗೊತ್ತಿಲ್ಲ, ಅವ್ರು ಡಿ ಪಿ ನೋಡಿದ್ರೆ ಗೊತ್ತಾಗುತ್ತೆ. ಕೋಟಿ ಗಳಿಸಿದ್ರಾ ಅಥವಾ ಯೂಟ್ಯೂಬ್ ಬಂದಮೇಲೆ ಕೋಟಿ ಗಳಿಸ್ತಾ ಇದ್ದಾರಾ ಎಲ್ಲವನ್ನು ಕೂಡ ಹೇಳ್ತೀನಿ. ಇವರ ಕತೆ ನಿಜವಾಗ್ಲೂ ಕೂಡ ಫ್ಯೂಚರಲ್ಲಿ ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್, ಇನ್ಫ್ಲೂಯೆನ್ಸರ್ ಆಗಬೇಕು ಅನ್ನೋರಿಗೆ ಒಂದು ರೀತಿಯಾಗಿ ಸ್ಫೂರ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಮನೋಜ್ ಅವರ ಹುಡುಕೊಂಡು ಅವ್ರ ಮನೆಗೆ ಬಂದಿದ್ದೀನಿ. ಬನ್ನಿ ಎಲ್ರಿಗೂ ಕೂಡ ನಮ್ಮ ಕನ್ನಡದ ಕುವರ ಮನೋಜ್ ಅವರ ಕತೆಗೆ ಸ್ವಾಗತ. ಏನಿದು ಕೋಟಿನ ದಾಟ್ಕೊಂಡು ಬರ್ತಾ ಇದ್ದೀರಲ್ಲ, ಕೋಟಿನ ಭೇದಿಸ್ಕೊಂಡು ಬರ್ತಾ ಇದ್ದೀರಲ್ಲ, ಅಂದ್ರೆ ರೀತಿಯಾಗಿ ಡಿಫ್ರೆಂಟ್ ಆಗಿದೆಯಲ್ಲ. ಮಕ್ಳು ಇರ್ತಾರಲ್ಲ ಅವರು ಹಂಗೆ ಹೋಗ್ಬಿಡ್ತಾರೆ ಓಪನ್ ಇದ್ರೆ, ಅದಕ್ಕೋಸ್ಕರ ಈ ತರ ಒಂಥರ ಕೋಟೆ ಬಾಗಿಲು ಮಾಡಿರೋದು. ಬಟ್ ಇವಾಗ ಅದು ಪ್ರಯೋಜನ ಇಲ್ಲ, ಅದನ್ನು ಆರೆ ಹೋಗ್ತಾ ಇದ್ದಾರೆ ಇವಾಗ. ನೋಡಿ, ಇನ್ನೊಂದು ವಿಷಯ ಗೊತ್ತಾ, ಫಸ್ಟ್ ಟೈಮು ನನ್ನ ಟ್ರಸ್ಟ್ ಮಾಡಿ ಒಂದು ವಿಡಿಯೋ ಶೂಟ್ಗೆ ಹೋಗಿದ್ದು. ಅವಾಗ ಮನೋಜ್ ಅವರು ಈ ಗಾಡಿನ ಕೊಟ್ಟಿದ್ರು. ನನಗೆ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಇಲ್ಲ ನಂದಿನಿ, ನೀವು ರೈಡ್ ಮಾಡ್ತೀರಾ, ತಗೊಳ್ಳಿ, ಭಯ ಪಡಬೇಡಿ ಅಂತ ಹೇಳಿ ಅವ್ರ ಸೀಟೇ ಬಿಟ್ಕೊಟ್ಟು ನಾನು ಇದು ಮಾಡಿ ಆಕಾಶ ಕೊಟ್ಟಿರಲಿಲ್ಲ ಗೊತ್ತಾ ನನಗೆ. ನಾನು ಇವಾಗ ಕಾರ್ ಕಲ್ತ್ಬಿಟ್ರೆ ನೀವು. ಕಂಗ್ರ್ಯಾಚುಲೇಷನ್. ಅಂಡ್ ಎಲ್ಲ ಡಿಜಿಟಲ್ ಮಾಧ್ಯಮ ವೀಕ್ಷಕರಿಗೆ ನಿಮ್ಮ ಕನ್ನಡ ಕುವರ ನಮಸ್ಕಾರಗಳು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕುವರ. ನೋಡಿದ್ರಲ್ಲ, ಓಕೆ. ಯಾವಾಗ ಮನೆ ಕಟ್ಟಿದ್ದವರು? ಸ್ವಂತ ಮನೇನಾ ಅಥವಾ ಬಾಡಿಗೆ ಮನೇನಾ, ಹೇಗೆ ಏನು? ಸ್ವಂತ ಮನೆ ಎಲ್ಲ ಒಳಗಡೆ ಮಾತ್ರ. ಬನ್ನಿ ವೀಕ್ಷಕರೇ, ಎಲ್ಲ ನಿಮ್ದೇ ಪ್ಲಾನ್, ಡಿಸೈನ್? ಎಲ್ಲ ನಂದೇ ಪ್ಲಾನ್. ಏನು ಅದಿತಿ ಮಗಳ ಹೆಸರು? ಓ, ಮದ್ವೆ ಆಗಿದೆ ನಿಮಗೆ? ಹಿಂಗೆ ಹೇಳ್ಬಿಟ್ರೆ ಹಿಂಗೆ ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಿದ್ಯಾ? ಮಿಸಸ್ ನೋಡಿದ್ರು ಹಂಗೆ ಹೇಳ್ತೀರಾ ನೀವು, ಮದ್ವೆ ಆಗಿದೆ ನಿಮ್ಗೆ ಅಂತ. ತುಂಬಾ ಹೆಂಗಾಗಿದ್ದೀರಾ ಅಂದಂಗ ಆಯ್ತು. ಹಾಗಾದ್ರೆ ವೆಲ್ಕಮ್ ಒಳಗಡೆ ಹೋಗಿ. ನಮ್ಮ ಮನೋಜ್ ಅವರ ಮನೆಗೆ ಹೋಗ್ಬೇಕು ಇವಾಗ. ಬನ್ನಿ ವೀಕ್ಷಕರೇ, ಬನ್ನಿ. ವಾವ್, ಡಿಫ್ರೆಂಟಾಗಿ ಕಟ್ಟಿದ್ದೀರಲ್ಲ. ಪ್ಲಾನ್ ಎಲ್ಲ ಚೆನ್ನಾಗಿದೆ. ಅಂದರೆ ತುಂಬ ಪ್ರಮೋಷನ್ ಮಾಡ್ತಾ ಇರ್ತೀರ, ಅಲ್ಲೆಲ್ಲ ಪ್ಲಾನ್ ಎಲ್ಲ ತಗೊಂಡು ನೀವು ಇದು ಮಾಡಿದ್ದು, ಅದು ನಿಮ್ಮದೇ ಆದಂಥ? ಅಂದರೆ ನಾನು ಮುಂಚೆಯಿಂದ ಇದೇ ಫೀಲ್ಡಲ್ಲಿ ಇದ್ದಿದ್ದು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೇ. ಯೂಟ್ಯೂಬ್ಗಿಂತ ಮುಂಚೆನೂ ಕೂಡ ವೀಕ್ಷಕರಿಗೆಲ್ಲ ಗೊತ್ತು, ಯಾವಾಗಲೂ ಇದೇ ಪ್ಲಾನ್ ಕೊಡ್ತಾ ಇರ್ತೀನಿ ನಾನು. ಮುಂಚೆ ಪ್ರಮೋಷನ್ ಬರೋಕ್ಕಿಂತ ಮುಂಚೆನೂ ಮನೆ ಕಟ್ಟೋದು ಹೆಂಗೆ ಅದು ಹೇಳ್ತಾ ಇರ್ತೀನಿ, ನೀವು ನೋಡಿರ್ತೀರಾ. ಅಂದರೆ ನಿಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು ಕೇಳೋಣ. ಮನೋಜ್ ಅವರು ಬೇಸಿಕಲಿ ಎಲ್ಲಿ ಅವರು? ಶಿವಮೊಗ್ಗ ಕಡೆಯವ್ರನ್ನ, ಸಿರ್ಸಿ ಮಾರಿಕಂಬ ಅಂತ. ಅರೇ, ನಮ್ಮ ಮಲೆನಾಡು ಹುಡುಗ ಮನೋಜ್ ಶಿವಮೊಗ್ಗದ ಶಿರ್ಸಿ ಅವ್ರ ಕಡೆಯವ್ರಂತ ಎಷ್ಟೋ ಜನಕ್ಕೆ ಗೊತ್ತಿಲ್ವಲ್ಲ. ಹಿಂಗೆ ಜರ್ನಿ ಎಲ್ಲಿಯ? ಶಿವಮೊಗ್ಗ, ಎಲ್ಲಿಯ? ಬೆಂಗಳೂರು ಅಂದ್ರೆ ನಮ್ಮ ಮನೆ ಬರ ಇರುತ್ತೆ. ನೀವು ಮೋಸ್ಟ್ಲಿ ಬೆಂಗಳೂರವ್ರು ಏನಾಗಿರಲ್ಲ ಅನ್ಕೊಂತೀನಿ, ಬೇರೆಯವ್ರ ತಾನೆ ಏನೋ ಒಂದು ಕೆಲಸಕ್ಕೋಸ್ಕರ ಬಂದಿರ್ತೀರಾ. ಸೊ ನಾನು ಅಷ್ಟೇ, ನಮ್ಮ ತಂದೆ ತಿರ್ಕೊಂಡ್ಮೇಲೆ ಏನೋ ಒಂದು ಮಾಡ್ಬೇಕಲ್ವಾ, ಒಂದು ಲೈಫ್ ಮುಂದುವರ್ಸ್ಬೇಕಂತ. ಓದಿದ್ದೆಲ್ಲ ಅಲ್ಲೇ ಊರಲ್ಲೇ. ಏನು ಓದಿದ್ದು? ಅಲ್ಲಿ ನಾನು PU ತನಕ ಮುಗಿಸ್ಕೊಂಡ್ಬಿಟ್ಟು ಕನ್ನಡ ಮೀಡಿಯಂ ಮುಗಿಸ್ಕೊಂಡು ಇಲ್ಲಿ ಬಂದು ಆಮೇಲೆ ನೀವು ತುಂಬಾ ಸ್ಥಿತಿವಂತ ಫ್ಯಾಮಿಲಿನ ಹೇಗೆ ಏನು ಚಿನ್ನ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ದ ಮನೋಜ್? ಇಲ್ಲ ನಾವು ಆಕ್ಚುಲಿ ಬಡವರೇನೆ, ಪಕ್ಕ ಹಳ್ಳಿ. ತಂದೆ ತಿರ್ಕೊಂಡ್ಮೇಲೆ ಲೈಕ್ ಅಂತ ಸಪೋರ್ಟ್ ಏನ್ ಇರ್ಲಿಲ್ಲ. ಸೊ ದುಡಿಲೇಬೇಕು. ಫಸ್ಟ್ PUC ಅವ್ರು ತಿರ್ಕೊಂಡಿದ್ದು ಒಂದು 10th ಇರ್ಬೇಕಾದ್ರೆ, ಒಂದು 15th ಇರ್ಬೇಕಾದ್ರೆ. ಜವಾಬ್ದಾರಿ ಎಷ್ಟು ಜನ ಮಕ್ಕಳು? ಇಬ್ರು, ನಾನು ನನ್ನ ಸಿಸ್ಟರ್ ಒಬ್ರು ಇದ್ದಾರೆ. ಅವ್ರು ನಂದು ಎಡಿಟಿಂಗ್ ಎಲ್ಲ ಅವರೇ ನೋಡ್ಕೊಂತಾರೆ ಇವಾಗ. ಇವಾಗ ಕಲ್ತಿದ್ದಾರೆ. ಅವಾಗ ನಿಮ್ಮ ಮನೆ ಪರಿಸ್ಥಿತಿ ಹಾಗಾದ್ರೆ ನೀವು ದೊಡ್ಡ ಮಗನ? ನಾನು ದೊಡ್ಡ ಮಗ. ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇರುತ್ತೆ. ಮದುವೆ, ಇದು ಕತೆ. ಜಮೀನ್
ಜಮೀನೆಲ್ಲ ಏನೂ ಇಲ್ಲ ನಥಿಂಗ್ ಏನಿಲ್ಲ ಮೇಡಮ್. ಹಂಗೆ ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಹುಡುಕಿದ್ದು, ಎಲ್ಲಿ ಸಿಗುತ್ತೆ ಕೆಲಸ ನೋಡೋಣ ಅಂತ ಹೇಳ್ಬಿಟ್ಟು PU ಪಿ ಯು ಮುಗಿಸ್ಕೊಂಡು ಇಲ್ಲಿ ಬಂದು ಆಮೇಲೆ ಹಂಗೆ ನಾನು ಫೇಲ್ ಆದ್ರ ಪಾಸ್ ಆದೆ ಬಂದು ಆ್ಯಕ್ಚುಲಿ ನಾನು ಫಸ್ಟ್ ಇಯರ್ ಡಿಗ್ರಿ ಸೇರ್ಕೊಂಡಿದ್ದೆ. ಆವಾಗ ಮತ್ತೆ ಆಗಲಿಲ್ಲ ಅದನ್ನು ಕಂಟಿನ್ಯೂ ಮಾಡಿ ನಾನು ಒಬ್ಬನೇ ಹಾಗೆ ಬಂದ್ಬಿಟ್ಟೆ. ಅಲ್ಲಿ ತಾಯಿಯವರು ತಂಗಿಯವರು ತಾಯಿ ತಂಗಿ ಅಲ್ಲೇ ಇದ್ರಾಗಿ ಮನೆ ಎಲ್ಲ ನೋಡ್ಕೊಳ್ತಾ ತಂಗಿ ಕೆಲಸ ಮಾಡ್ತಾ ಇದ್ರು, ಅಮ್ಮನೂ ಚಿಕ್ಕದ ಕೆಲಸ ವರ್ಕ್ ಮಾಡ್ತಾ ಇದ್ರು. ಸೊ ನಾನು ಈ ಕಡೆ ಅಂದ್ರೆ ಸಾಕಾಗಲ್ಲ ಅವೆಲ್ಲ, ಊರಲ್ಲೆಲ್ಲ ಅಷ್ಟೊಂದು ಸಂಬಳ ಸಿಗಲ್ಲ, 5,000 6,000 ಸಿಕ್ಕರೂ ಜಾಸ್ತಿ ಅದು ಆ್ಯಕ್ಚುಲಿ. ಸೊ ಏನಾದ್ರು ನೋಡೋಣ ಅಂತ ಹೇಳ್ಬಿಟ್ಟು ಅಷ್ಟೊಂದು ಬೇಗ ತಂದೆಯವರು ತಿಳ್ಕೊಂಡಿದ್ದು ಅಂದ್ರೆ ಅವರು ಡ್ರೈವರ್ ಆಗಿದ್ರಾಗಿತ್ತು. ಓಕೆ, ಸೊ ಅವ್ರಿಗೆ ಪ್ರೈವೇಟ್ ಡ್ರೈವರು, ಟ್ರಕ್ ಡ್ರೈವರು, ತುಂಬಾ ಲಾಂಗ್ ಹೋಗ್ತಾ ಇರೋದ್ರಿಂದ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿಬಿಟ್ಟು ಅವರು ಮೈ ಗಾಡ್. ಅಂದ್ರೆ ಲಾಂಗ್ ಜರ್ನಿ ಮಾಡೋದ್ರಿಂದ ತುಂಬಾ ರೆಸ್ಟ್ ಇಲ್ದೇನೆ 15 days 20 days ಒಂದು ಟ್ರಿಪ್ಗೆ ಹೋಗ್ತಾ ಇದ್ರು. ಹಾಗಾದ್ರೆ ನಿಮ್ಮ ಮನೆಗೆ ನಿಮ್ಮ ತಂದೆಯವ್ರು ಬರ್ತಾ ಇದ್ದಿದ್ದೆ, ನೀವು ತಂದೆಯವ್ರ ಮುಖ ನೋಡ್ತಾ ಇದ್ದಿದ್ದೆ 15 ದಿನಕ್ಕೊಂದ್ಸಲ, ತಿಂಗಳಿಗೆ 2 ಸಲ. ಹಂಗಾರೆ ಚಿಕ್ಕ ವಯಸ್ಸಿಂದಲೂ ಮನೆ ಜವಾಬ್ದಾರಿಯಲ್ಲಿ ನಿಮ್ಮ ತಾಯಿನೇ ನಿಭಾಯಿಸ್ತಾ ಇದ್ದಿದ್ದು. ತಾಯಿಯವರೇ ತುಂಬಾ ಇಂಪಾರ್ಟೆಂಟ್, ಅವರೇ ಎಲ್ಲದು ಜಾಸ್ತಿ ನೋಡ್ಕೊಂತಾ ಇದ್ದಿದ್ದು. ನಮ್ಮ ಬೇರೆ ಚಾನಲ್ ಎಲ್ಲ ನೋಡಿರ್ತಾರೆ ನಮ್ಮ ತಾಯಿಯವ್ರನ್ನ ಕೂಡ. ಈಗ ಊರಿಗೆ ಹೋಗಿದ್ದಾರೆ, ಆದರೆ ಊರಲ್ಲಿದ್ದಾರೆ. ಅಲ್ಲೂ ಮನೆ ಇದೆ ಅಲ್ಲ, ಆ ಮನೆಯಲ್ಲಿ ಅವರಲ್ಲೇ ಇದ್ದಾರೆ. ಆ್ಯಕ್ಚುಲಿ ಸಿಸ್ಟರು ಬೇರೆ ಕಡೆ ಇರ್ತಾರೆ, ಇನ್ನೊಂದು ನೆಕ್ಸ್ಟ್ ಏರಿಯಾ ಇದೆ, ಅಲ್ಲಿರ್ತಾರೆ. ಓಕೆ, ಅಲ್ಲಿಂದ ನೀವು ಜೀವನ ಕಟ್ಕೊಬೇಕು, ಬದುಕನ್ನ ಕಟ್ಕೊಬೇಕು ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರು ಹೊಸದ ಅಥವಾ ಬಂದು ಹೋಗಿದ್ರೆ ಹೇಗೆ? ಇಲ್ಲ ಹೊಸದೇನೆ ಮೇಡಮ್. ಯಾರು ಸಪೋರ್ಟು? ನಮ್ಮ ಬ್ರದರ್ ಒಬ್ರು ಇದ್ರು ಆ್ಯಕ್ಚುಲಿ. ಸೊ ಅವರು ಇಲ್ಲಿ ಕರ್ಕೊಬಂದ್ಬಿಟ್ಟು ನಿನ್ನಿಷ್ಟ, ಇಲ್ಲಿ ಕರ್ಕೊಬಂದಿದ್ದೀನಿ ನೋಡ್ಕೊ ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ದೆನ್ ನಾನು ತಿರ್ಗಾಡ್ದೆ ಬೆಂಗಳೂರು ಸುತ್ತದೆ. ಅಂದ್ರೆ ದಾರಿ ತೋರಿಸಿದ್ರು, ದಾರಿ ಕಲ್ಲೋ ಮುಳ್ಳೋ ಇಲ್ಲಿ ಬಿಟ್ಟಿರ್ತೀನಿ ಒಬ್ಬರ ಮನೆಯಲ್ಲಿ, ನೀನ್ ಯಾವ ಕೆಲಸ ಸಿಗತ್ತೆ ನೀನು ಹುಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಕಳ್ಸಿದ್ರು ಬೆಂಗಳೂರಿಗೆ. ಎಷ್ಟು ವರ್ಷದ ಹಿಂದಿನ ಮಾತಿದ್ದು ಇದು? ಆಲ್ಮೋಸ್ಟ್ 15 years ಬ್ಯಾಕ್ ಅಂತ ಹೇಳಿ. 15 ವರ್ಷದ ಮುಂಚೆ. ಅವಾಗ ನನ್ಗಿನ್ನ 19 years ಆಗಿರ್ಬೋದು ಮೇಡಮ್. 19 ವರ್ಷದ ಹುಡುಗ ಮಲೆನಾಡಿಂದ ರಾಜಧಾನಿಗೆ ಎಂಟ್ರಿ ಕೊಟ್ಟಿರೋದು. ಕೇಳೋಣ ಬನ್ನಿ, ನಿಮ್ಮ ಮನೆ ತೋರಿಸ್ಕೊಂಬರೋಣ. ಸೊ ಮನೆ ಅಂತಂದ್ರೆ ಇದು ಬೇಸಿಕಲಿ ಆಕ್ಚುಲಿ ಇದು ಅಂದ್ರೆ ಫಸ್ಟ್ ನಾವು ಮನೆ ಕಟ್ಟಬೇಕಾದ್ರೆ, ಎಸ್ಪೆಷಲಿ ಮಿಸ್ಸಸ್ ಇದಾರಲ್ಲ, ಮಿಸ್ಸಸ್ ಕೈ ಜಾಸ್ತಿ ಇದರಲ್ಲಿ. ನಾನು ಲೈಕ್ ನಾಟ್ ಇಂಟ್ರೆಸ್ಟೆಡ್ ಮನೆ ಕಟ್ಟಬೇಕು ಅಷ್ಟೊಂದೆಲ್ಲ ಏನು ಇದೇನಿಲ್ಲ. ಆದರೆ ಮಿಸ್ಸಸ್ಗೆ ಒಂದು ಸ್ವಂತ ಮನೆ ಇರಬೇಕು. ಲೇಡೀಸ್ ಗೊತ್ತು, ನೀವು ನಿಮ್ಮ ಮನೆಯವ್ರಿಗೂ ಹೇಳಿರ್ತೀರಾ, ನೀವು ತಲೆ ತಿಂತಾ ಇರ್ತೀರಾ ಮನೆ ಬೇಕು ಅಲ್ವಾ? ಕರೆಕ್ಟು. ಬಟ್ ಅದು ಜೆಂಟ್ಸಿಗೆ ಅಷ್ಟೊಂದು ಗೊತ್ತಾಗಲ್ಲ. ಅವಾಗ ಮಿಸ್ಸಸ್ ಇಲ್ಲ ಮನೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು, ಈ ಚಿಕ್ಕದ ಸೈಟ್ ಇದೆ ಆ್ಯಕ್ಚುಲಿ 20x40 ಇರ್ಬೋದು, ಕೆಳಗಡೆ ಮನೆ ಕಟ್ಕೊಂಡು ನಾವು ಇಲ್ಲಿದ್ವಿ ಮುಂಚೆ. ಓಕೆ, ಸೈಟ್ ತಗೊಂಡು ತೋರಿಸ್ತೀವಿ ಮನೆ. ಇದು ನಾವು ಮುಂಚೆ ಇದ್ದ ಮನೆ. ಮುಂಚೆ ಇದ್ದಿದ್ದು ಎಷ್ಟಕ್ಕೆ ತಗೊಂಡ್ರಿ ಸೈಟು? ಎಷ್ಟು ವರ್ಷದ ಹಿಂದೆ ತಗೊಂಡಿದ್ದು? ಒಂದು 5 years ಬ್ಯಾಕ್ ತಗೊಂಡಿರೋದು. ಅವಾಗ ಒಂದು ಅರೌಂಡ್ 15 lakh ಇರ್ಬೋದು. 15 lakh. ಸೊ ನಾನು ದುಡ್ದಿದ್ರಲ್ಲಿ ಒಂದು 1/4 ಭಾಗ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಉಳಿದಿದ್ದೆಲ್ಲ ಲೋನ್ ಮಾಡಿಬಿಟ್ಟು ಮಾಡಿರುವಂಥದ್ದು. ಇದು ಸಿಂಪಲ್ ಮನೆ ಮೇಡಮ್. ಒಂದು ಹಾಲು, ಇದೇ ಕಿಚನ್ ಆ್ಯಕ್ಚುಲಿ, ಅಲ್ಲೇ ಸ್ಮಾಲ್ ಆಗಿದೆಯಲ್ಲ ಅದೇ ಕಿಚನ್. ಎಂಟ್ರಲ್ಲೇ ಕಿಚನ್ ಇಟ್ಟಿದ್ರೆ? ಸ್ಮಾಲ್ ಅಂದರೆ ಟೆಂಪ್ರರಿಗೋಸ್ಕರ. ಆದರೂ ಟೆಂಪ್ರರಿ ಅಂದ್ರೇ 2 ವರ್ಷ ಆಗೋಯ್ತು ಇಲ್ಲೇನೆ. ಸೊ 2 ವರ್ಷ ಆದಮೇಲೆ ಹಾಗೆ ಕಟ್ಕೊಂಡು ದುಡಿತಾ ಕಟ್ಟಿ ಮೇಲ್ಗಡೆ ಮನೆ ಕಟ್ಕೊಂಡು ಅಲ್ಲಿ ಹೊರಟೋಗ್ಬಿಟ್ವಿ. ಇವಾಗ ಇಲ್ಲಿ ಯಾರು ಇರಲ್ಲ. ನಮ್ಮದು ಸಾಮಾನುಗಳು ನೀವು ನೋಡ್ತಾ ಇರ್ಬೋದು, ಸಾಮಾನ್ಸ್ಗಳೆಲ್ಲ ಇಲ್ಲೇ ಇಟ್ಬಿಟ್ಟು ಇದನ್ನ ಖಾಲಿ ಮಾಡಿ ಇಟ್ಬಿಟ್ಟಿದ್ದೀವಿ. ಓಕೆ, ಎಷ್ಟು ರೂಮ್ ಕೊಟ್ಟಿದ್ರೆ? ಜಸ್ಟ್ ಒಂದೇ ಒಂದು ರೂಮ್ ಕೊಟ್ಟಿದ್ದೀವಿ ಅಷ್ಟೇ, ಸಿಂಪಲ್ ಸಿಂಗಲ್. ಒಂದು ರೂಮ್ ಇದೆ, ಇಲ್ಲೊಂದು ವಾಶ್ರೂಮ್ ಇದೆ, ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಸೊ ಇದರಲ್ಲೇ ನಾವು ಆಲ್ಮೋಸ್ಟ್ ಒಂದು 2 years ಇಲ್ಲೇ ಇದ್ವಿ. ಓಕೆ, ಏನು ಮದುವೆ ಆದ ಆರಂಭದ ದಿನಗಳ? ಆರಂಭದ ದಿನಗಳಿಂದ ಭಾಳ ಇದೆ. ಆರಂಭದ ದಿನಕ್ಕಿಂತ ಕೋವಿಡ್ ನಂತರ. ಕೋವಿಡಲ್ಲಿ ಆ್ಯಕ್ಚುಲಿ ನಾನು ವರ್ಕ್ ಮಾಡ್ತಿದ್ನಲ್ಲ, ಸೊ ಅವಾಗ ನಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ. ಅವಾಗ ನಾನು ಏನೋ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ ಬೇಸಿಕಲಿ. ಸೊ ಅದು ಕೋವಿಡ್ ಟೈಮಲ್ಲಿ, ಇನ್ನೇನು ಕೋವಿಡ್ ಮುಗೀತು ಅನ್ಬೇಕಾದ್ರೆ ನಾನು ವರ್ಕನ್ನು ಕ್ವಿಟ್ ಮಾಡಿ ಈ ಕಡೆ ಬಂದಿರೋದು. ಇಲ್ಲಿ ಬಂದುಬಿಟ್ವಿ ಡೈರೆಕ್ಟಾಗಿ. ಹೇಗೋ ಯೂಟ್ಯೂಬ್ ಇದೆ ಬಿಡು. ಆಮೇಲೆ ನಮ್ಮದು ಬಿಸ್ನೆಸ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಕಡಲೆ ಬೀಜ ಬಿಸ್ನೆಸ್ ಮಾಡ್ತಾ ಇದ್ವಿ ಮುಂಚೆ. ನಿಮಗೆ ಗೊತ್ತಿಲ್ವಾ? ನಮ್ಮ ವೀಕ್ಷಕರಿಗೆ ತುಂಬ ಜನರಿಗೆ ಗೊತ್ತು. ಕನ್ನಡಕವರ ಅಂದರೆ ಕಡಲೆ ಬೀಜ ಬಿಸ್ನೆಸ್ ಅಂದರೆ ಫೇಮಸ್ಸು. ನಾನು ಮಿಸ್ಸಸ್ ಸೇರಿಬಿಟ್ಟು ಕಡಲೆ ಬೀಜ ಬಿಸ್ನೆಸ್ ಮಾಡ್ತಾ ಇದ್ವಿ. ಕಡಲೆ ಬೀಜಗಳನ್ನೆಲ್ಲ ಹುರಿದ್ಬಿಟ್ಟು ಪ್ಯಾಕೆಟ್ ಮಾಡಿಬಿಟ್ಟು ಮಾರ್ಕೆಟಲ್ಲೆಲ್ಲ ಸೇಲ್ ಮಾಡ್ತಾ ಇದ್ವಿ ಮುಂಚೆ. ಸೊ ಆ ಬಿಸ್ನೆಸ್ ಚೆನ್ನಾಗಿತ್ತು. ಅಂದರೆ ಯಾವ ಥರ? ಬರೀ ರಾನಾ ಅಥವಾ ಮಸಾಲೆ ಏನಾರ ಮಿಕ್ಸ್? ಇಲ್ಲ. ಈಗ ನೀವು ರೋಡಲ್ಲೆಲ್ಲ ಕಡಲೆ ಬೀಜ ಟನ್ ಅಂತ ಹೊಡ್ಕೊಂಡು ಬರ್ತಾ ಇರ್ತಾರೆ, ತಿಂದಿರ್ತಾರೆ, ಅದು ಚಿಕ್ಕ ಪ್ಯಾಕೆಟ್ ಮಾಡಿ ಕೊಡ್ತಾ ಇರ್ತಾರೆ. ಸೊ ಆ ಟೆಕ್ನಿಕನ್ನು ನಾನು ಆ್ಯಕ್ಚುಲಿ ನಾವು ದೊಡ್ಡದಾಗಿ ಮಾಡಿ ಅದನ್ನು ಪ್ಯಾಕೆಟ್ ಚಿಕ್ಕ ಪ್ಯಾಕೆಟ್ಸ್ ಮಾಡಿಬಿಟ್ಟು ಚಿಕ್ಕ ಪೆಟ್ಟಿ ಅಂಗಡಿಗಳು, ಬಾರ್ಗಳು, ಅಲ್ಲಿಗೆ ನಾನೇ ಸ್ವಂತ ಹೋಗಿ ಸ್ಕೂಟ್ರಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತಾ ಇದ್ದೆ. ಈ ಬಿಸ್ನೆಸ್ ಮಾಡಬೇಕಂತ ನಿಮಗೆ ಹೇಗೆ ಐಡಿಯಾಸ್ ಬಂದು? ಅದು ಬಿಗ್ ಸ್ಟೋರಿ ಅದು ಆ್ಯಕ್ಚುಲಿ, ತುಂಬ ದೊಡ್ಡ ಸ್ಟೋರಿ ಅದು. ಬನ್ನಿ ನಮ್ಮ ಮುಂದೆ ಮನೆ ತೋರಿಸ್ತಾ ಹಾಗೆ ಹೇಳ್ತೀನಿ ನಾನು ನಿಮಗೆ. ಓಕೆ, ಏನು ಹೋಮ ಪೂಜೆ ಹವನಗಳೆಲ್ಲ ಜಾಸ್ತಿ ನಮ್ಮ ಅವ್ರಿಗೆ? ಎಸ್, ಮನೆಯವ್ರಿಗೆ. ಸೊ ಪೂಜೆ ನಡೀತಾ ಇರುತ್ತೆ. ಬನ್ನಿ, ವೆಲ್ಕಮ್ ಟು ಅವರ್ ಹೌಸ್.
ಇವಾಗ ಮನೆ ಮುಂದೆ ರಂಗೋಲಿ ನೋಡೋದೇ ಕಷ್ಟ. ನಿಮ್ಮ ಮನೇಲಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ಇವ್ರು ಸುನಂದ ಅಂತ, ಇವರು ನಂದಿನಿ ಅಂತ, ಇವ್ರ ಮಿಸ್ಸಸ್. ಕರೆಕ್ಟ್, ನೀವು ಹೇಳ್ದಂಗೆ ಮದ್ವೆ ಆಗಿದೆ ಅನ್ಸಲ್ಲ ಇಬ್ಬರಿಗೂ. ಇನ್ನು ಕಾಲೇಜು ಹುಡುಗಿರ್ ತರ ಕಾಣಿಸ್ತಾ ಇದ್ದೀರಲ್ಲ. ಇದು ಲಿವಿಂಗ್, ಇದು ಲಿವಿಂಗು, ಇದು ಡೂಪ್ಲೆಕ್ಸ್ ಆ್ಯಕ್ಚುಲಿ. ಓಕೆ, ಸೊ ಇರೋದು ಚಿಕ್ಕ ಜಾಗ ಆಗಿರೋದ್ರಿಂದ ಸೊ ಇದು ಡೂಪ್ಲೆಕ್ಸ್ ಮಾಡ್ಕೊಂಡ್ವಿ. ಅಂದರೆ ಬೇಸಿಕಲಿ ಬೇಕಾಗಿರೋದು ಹಾಲು, ಕಿಚನ್ನು, ದೇವ್ರ ಮನೆ, ಆಮೇಲೆ ಇಲ್ಲೊಂದು ವಾಶ್ರೂಮು, ಆಮೇಲೆ ಈ ಕಡೆ ಯುಟಿಲಿಟಿ ಎಲ್ಲ ಇಲ್ಲೇ. ಬೆಡ್ರೂಮ್ಸ್ ಎಲ್ಲ ಮೇಲ್ಗಡೆ. ಓಕೆ, ನಿಮ್ದಂತಲ್ಲ ಕನ್ಸು ಮನೆ ಕಟ್ಟಲೇಬೇಕು ಅಂತ ಹೇಳಿ. ಇವರೇ ಹೇಳಿದ್ದು, ಕೇಳಿ ಯಾಕೆ ಹೇಳಿದ್ರು ಅಂತ. ಯಾಕೆ ಹೇಳಿದ್ದು ಮನೆ ಕಟ್ಟಬೇಕು ಅಂತ? ನಾನು ಕೇಳಿ ತಪ್ಪಾಗುತ್ತೆ, ಪ್ರತಿಯೊಬ್ಬರಿಗೂ ಅದು ಕನ್ಸಿರುತ್ತೆ. ಹೌದು, ಅಂದರೆ ಮನೆ ಅಂತ ಸ್ವಂತ ಮನೆ ಅಂತ ಇರಲೇಬೇಕು. ಸೇವಿಂಗ್ಸ್ ಮಾಡಿರೋದೆಲ್ಲ ಎಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಎಲ್ಲರೂ ಒಂದು ಕಡೆ ನಾವು ದುಡ್ದಿರೋಕೆ ಒಂದು ವ್ಯಾಲ್ಯೂ ಇರಬೇಕು, ಅದಕ್ಕೆ ಒಂದು ಮನೆ ಅಂತ. ಕರೆಕ್ಟ್. ಯಾವಾಗ ಮದುವೆ ಆಗಿದ್ದು? 2012. ಎಲ್ಲಿ ಸಿಕ್ಕಿದ್ದು ಹುಡುಗ? ಫೋನಲ್ಲಿ. ಬೆಳದಿಂಗಳ ಬಾಲೆ ಆಗಾದ್ರೆ ಆ ಸ್ಟೋರಿ ಫೋನಲ್ಲಿ. ಅದೇ ನೀವು ಅವ್ರ ಹತ್ರನೇ ಕೇಳಿ ಸ್ಟೋರಿ. ಇಲ್ಲ ಇವ್ರು ಚೆನ್ನಾಗಿ ಹೇಳ್ತಾರೆ. ಏನಾಯ್ತು ಮನೋಜ್, ಏನ್ ಕತೆ? ಲವ್ ಸ್ಟೋರಿ ಹೇಳಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.